ನಾನು ನೀನು ಜೋಡಿ ಬದುಕು ಹಾಲು ಜೇನು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇದು ಗುರುವಾರದ ವ್ಲಾಗ್ ಅಂದರೆ ನೆನ್ನೆಯ ವ್ಲಾಗ್. ಹೆಣ್ಣುಮಕ್ಕಳು ಅಂದರೆ ಇಷ್ಟೇ ಅಲ್ವೇನ್ರಿ. ಮದುವೆ ಆದಮೇಲೆ ಮನೆ ಕೆಲಸ, ಪಾತ್ರೆ ತೊಳಿ, ಅದು ಒರೆಸು ಇದು ಒರೆಸು, ಮಕ್ಕಳನ್ನ ನೋಡ್ಕೊ, ಗಂಡನ ನೋಡ್ಕೊ, ಹಣ್ಣು ಹೆಚ್ಚು. ಅಬ್ಬಬ್ಬ, ಹೆಣ್ಣು ಮಕ್ಕಳು ಮಲ್ಟಿ ಟಾಸ್ಕ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಅದೇ ಥರ ನಾನು ಕೂಡ ಡೈಲಿ ಮಲ್ಟಿ ಟಾಸ್ಕ್ ಮಾಡ್ತಾನೆ ಇರ್ತೀನಿ. ನನಗೆ ಮನೆ ಕ್ಲೀನಾಗಿರಬೇಕು ಅಂತ ಎಲ್ಲ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ. ಅದಕ್ಕೆ ಒಂದ್ಸಲಿ ಡೀಪ್ ಕ್ಲೀನಾಗಿ ಎಲ್ಲದನ್ನು ಒರೆಸ್ಕೊಂಡು ಬಿಡೋಣ ಅಂತ ಹೇಳಿ AC, TV ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದೇ ಸಲ ಕಸ ಹೊಡೆದು ನೆಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಹಾಗೆ ಗ್ಯಾಸ್ಟ್ರಿಕ್ ಮಾತ್ರೆನೂ ನುಂಗಿದ್ದಿಲ್ಲ. ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ಸ್ವಲ್ಪ ಹೊತ್ತು ಗುಂಡನ ಜೊತೆ ಮಾತಾಡ್ತಾ ಇದ್ದೆ. ಹವಾ ಮಡ್ಗಿವಿ ಬನಮೂರಿ ಮೇಲ್ಕೋಟೆಲು ಲೆವೆಲ್ ಮಡ್ಗಿವಿ ದೊಡ್ಡ ಸಿಂಕರಿಯೋರ್ಗೆ ಇಷ್ಟ ಆಗೋದ್ವಿ. ಗಿಲ್ಲಿಗಿರೋ ಒಳ್ಳೆ ಮನಸ್ಸಿಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗಿದ್ದಾರೆ. ಅವ್ರು ಹೀಗೆ ಒಳ್ಳೆ ರೀತಿಯಾಗಿ ಬೆಳೀಲಿ ಅಂತ ಆಶಿಸ್ತಾ ಗುಂಡನ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾ ಟೈಮ್ನ ಸ್ಪೆಂಡ್ ಮಾಡಿದೆ. ಅಷ್ಟೊತ್ತಿಗಾಗಲೇ ನಮ್ಮ ಅತ್ತೆ ಊರಿಂದ ಬಂದಿದ್ದರು. ಅತ್ತೆನ ನೋಡಿ ಮೊಮ್ಮಗ ಖುಷಿಯಾಗಿದ್ದಂತೂ ನನಗೂ ಖುಷಿ ಆಯಿತು. ಅವ್ರು ಊರಿಂದ ಬಂದಿದ್ದಕ್ಕೆ ನಮಗೂ ಸ್ವಲ್ಪ ಹೆಲ್ಪ್ ಆಯಿತು. ಯಾಕಂದರೆ ನಾವೆಲ್ಲ ಚಿಕ್ಕವರಾಗಿರೋದ್ರಿಂದ ಆಂಟಿ ಬಂದು ಒಂದು ದೊಡ್ಡವರಾಗಿದ್ದರೆ ನಮಗೂ ಖುಷಿಯಾಗುತ್ತೆ. ಅಷ್ಟೊತ್ತಿಗೆ ಭರತ್ ಊಟಕ್ಕೆ ಬಂದಿದ್ದ. ಹಾಗೆ ಊಟ ಮಾಡ್ಕೊಂಡು ಹೋಗಿ ಈವ್ನಿಂಗ್ಗೆ ಬಂದು ಅವ್ರ ಅಮ್ಮಂಗೆ ಮಂಡಕ್ಕಿ ಇಷ್ಟ ಅಂತ ಹೇಳಿ ಮಂಡಕ್ಕಿ ತೊಗೊಂಡು ಬಂದಿದ್ದ. ನಿಮ್ಮ ಕಡೆ ಮಂಡಕ್ಕಿಗೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಿಮ್ಮ ಕಡೆ ಮಂಡಕ್ಕಿ ಅಂತಾರೆ, ಬೆಂಗಳೂರಲ್ಲಿ ಕಡಲೆಪುರಿ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಬಂಗಾರಿ, ಮುದ್ದು ಬಂಗಾರಿ, ಏನು ಮಾಡ್ತಿದ್ಯಾ? ಪನ್ನೀರ್ ಅದು. ನಾನು ಅದು ಯಾವುದೋ ಬ್ರೆಡ್ ರೋಸ್ಟ್ ಅಂದ್ಕೊಂಡೆ. ಮಾಡು ಮಾಡು, ಚೆನ್ನಾಗಿ ಮಾಡು. ಈಗ ಸೊಂಟ ನೋವು ಹೇಗಿದೆ? ಅದು ಹಿಪ್ ಸಾರಿ ದಟ್ ಈಸ್ ಹಿಪ್ ಆಫ್ ಆಫೀಸ್. ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಚಾಕುನ ಕೈ ಮೇಲೆ ಹಾಕ್ಕೊಂಡು ಕಟ್ ಮಾಡ್ತಾರ ಏಕಕ್ಕ ಹೆಣ್ಣು ಮಗಳು. ಅದನ್ನ ನೋಡಿ, ಪನ್ನೀರ್ನ ಕೈ ಮೇಲೆ ಹಾಕ್ಕೊಂಡು ಅದನ್ನ ಚಾಕು ಹೊತ್ತಿರ್ತಾಳೆ. ಏನ ಪನ್ನೀರ್ ಕಟ್ಟಾಗುತ್ತೋ ಇಲ್ಲ ಕೈ ಕಟ್ಟಾಗುತ್ತೋ ಇಲ್ಲ ಚಾಕ್ರೆ ಮುರಿದು ಹೋಗ್ತಾ ಗೊತ್ತಾಳೆ. ಇಲ್ಲ ಮೋಸ್ಟ್ ಯಾಕಂದರೆ ನಿನ್ನದು ಕೈ ಕಟ್ಟಾಗಲ್ಲ, ಯಾಕಂದ್ರೆ ನಿನ್ನ ಸ್ಟೀಲ್ ಬಾಡಿ. ಹಂಗಿನ ಅರಮನೆಯಲ್ಲ ನಮ್ಮ ಮನೆ, ಹಂಗಿನ ಅರಮನೆಯಲ್ಲ ಬೆಂಗಳೂರಿನಲ್ಲಿ ಬಾಡಿಗೆ ಸಿಗುತ್ತಿಲ್ಲ ನಮಗೆ. ಎಲ್ಲ ಕಡೆಯೂ PG ಓಪನ್ ಮಾಡಿದ್ರೆ ಬೆಂಗಳೂರ ಜನ. ನಮ್ಮ ಮನೆ ಬೆಂಗಳೂರಲ್ಲಿ ಅರಮನೆ ಅಲ್ಲ. ಕೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ? ನೋಡಮ್ಮ, ನೋಡಲಿ ಕಳ್ಕೊ. ಇದನ್ನ ಅಣಿವೆ ಅಂತಾರೆ. ಇದನ್ನ ಈ ಥರ ಚಾಕುವಲ್ಲಿ ನೋಡು, ಈ ಥರ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಆಗ ಕ್ಲೀನ್ ಆಗುತ್ತೆ. ಆಗ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ. ನಿನ್ನ ಥರ ಹಂಗೆ ಹಾಕೋದಲ್ಲ. ಕಲ್ಕೊ ಗೊತ್ತಾ, ಒಂದು ಅಡುಗೆ ಮಾಡೋದು ಒಂದು ಕಲೆ. ಹೇಳ್ಕೊಟ್ಟು ಅಡುಗೆ ಮಾಡೋದು ಹೆಂಗೆ ಅಂತ. ನಮ್ಮಮ್ಮ ನೋಡೋ ನನಗೆ ಇಂಥ ಒಳ್ಳೆ ಕೆಲಸ ಹೇಳ್ಕೊಟ್ಟಾರೆ. ಆಂಟಿಗೆ ಹೇಳ್ಕೊಡ್ತೀಯ ನೀನು? ನಿನಗಿಂತ ಫಸ್ಟ್ ಅವರೇ ಬಿಸ್ತಾರೆ ನೋಡು. ನೋಡ್ದಾ, ಇದು ಟ್ರೈನಿಂಗ್ ವೆರಿ ಗುಡ್. ಚೆನ್ನಾಗಿ ಕೆಲಸ ಮಾಡ್ತೀನಿ. ಈಗ ತಿಂಗಳ ಸಂಬಳ ಜಾಸ್ತಿ ಮಾಡ್ತೀನಿ. ಜೊತೆಗಾಗಲೇ ಕ್ರಿಕೆಟ್ ಸ್ಟಾರ್ಟ್ ಆಗಿತ್ತು. ನನ್ನ ನಾದಿನಿ ಕ್ರಿಕೆಟ್ ಪ್ರಿಯ ಆಗಿರೋದ್ರಿಂದ ಅವಳು ಕ್ರಿಕೆಟ್ ನೋಡ್ತಾ ಇದ್ಲು. ಮಾಡೋ ಕೆಲಸ ಕಟ ಮಾಡೋದು ಮಾಡಕ್ ಹೋಗ್ಬೇಡ. ನನ್ನ ಅಮ್ಮನ ಹೆಂಗಿರಿ ಏನು ಬುದ್ಧಿ ಹೇಳ್ಕೊಡ್ರಿ ಮಮ್ಮ. ಆಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಟಿಕೆಟ್ ಏನ್ ಟಿಕೆಟ್ ಒಳ್ಳೆ ಹೆಸರು ಅಷ್ಟೇನೋ. ಟಿಕೆಟ್ ಅಷ್ಟೇ ಬಿಟ್ರೆ ಅದನ್ನ ಏನ್ ಮಾಡ ಬರ್ತಿರೋ ಏನ್ ಬರ್ತಿರೋದು ಅದು ಯಾವ ಡ್ಯಾನ್ಸ್ ಅದು? ಬರೀ ಇಂಥದೆಯ ಯಾರು ರಿಪೋರ್ಟರ್ ನಮ್ಮೂರಲ್ಲೇ ಅವ್ರ ಮನೆಗೆ ಮನೇಲಿ ಹಾಕಿದಾರ. ನಿಮ್ಮ ಅಮ್ಮ ಹೇಳಿದ್ ಕೇಳ್ಕೊಂಡೆ ಮನೇಲಿ ಬಂದ್ರೆ
ಸ್ವಲ್ಪ ಹೊತ್ತು ಹಾಗೆ ಹರಟೆ ಹೊಡ್ಕೊಂಡು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡೋದಂದರೆ ನನಗೆ ತುಂಬ ಇಷ್ಟ. ಎಷ್ಟೋ ಜನ ಹೆಣ್ಮಕ್ಳಿಗೆ ಅಡುಗೆ ಮಾಡೋದಂದ್ರೇ ಇಷ್ಟ ಇರೋದಿಲ್ಲ. ನನಗೆ ಬೇರೆ ಕೆಲಸಕ್ಕಿಂತ ಅಡುಗೆ ಮಾಡಬೇಕು, ಒಳ್ಳೆ ಒಳ್ಳೆ ಊಟ ಅಡುಗೆ ಮಾಡಿ ನನ್ನ ಗಂಡನಿಗೆ ಬಡಿಸ್ಬೇಕು, ಮನೆಗೆ ಬಂದಿರೋರಿಗೆ ತಿನ್ನಿಸ್ಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಅದಕ್ಕೆ ಇವತ್ತು ಬಟರ್ ಪನ್ನೀರ್ ಗ್ರೇವಿಯನ್ನು ಮಾಡೋಣ ಅಂತ ಹೇಳಿ ಎಲ್ಲ ತಯಾರಿ ಮಾಡಿಕೊಂಡೆ. ನಮ್ಮ ಅತ್ತೆ ಇದರಿಂದ ಸ್ವಲ್ಪ ಹೆಲ್ಪ್ ಆಯಿತು ನನಗೆ. ಆಮೇಲೆ ಗುಂಡನಿಗೆ ಇಂಜೆಕ್ಷನ್ ಮಾಡಿಸ್ಬೇಕಿತ್ತು, ಅದಕ್ಕೆ ಹಾಸ್ಪಿಟ್ಲ್ ಹತ್ರ ಹೋಗೋಣ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಕಾರಲ್ಲಿ ಹೋಗಿ ನನಗಂತೂ ಇಂಜೆಕ್ಷನ್ ಅಂದರೆ ತುಂಬ ಭಯ. ಬಟ್ ಗುಂಡ ಒಂದು ಚೂರು ಹೆದರ್ಕೊಳ್ದೆ ಹೋಗಿ ಕುತ್ಕೊಂಡು ಆ ಸಿಸ್ಟರ್ ಹತ್ರ ಮಾತನಾಡಿಕೊಂಡು ಅವನು ಇಂಜೆಕ್ಷನ್ ಕೊಡಿಸ್ಕೊಳ್ಳೋ ರೀತಿನೇ ನನಗೆ ತುಂಬ ಇಷ್ಟ ಆಯಿತು. ಮಾಮ ಆಯ್ತಲ್ಲ ಇನ್ಯಾಕಜ್ಜಿ. ಆ ನರದ ಇಂಜೆಕ್ಷನ್ ಕೊಡಿಸ್ಕೊಳ್ಳೋ ನೋವು ಯಾರಿಗೂ ಬೇಡಪ್ಪ. ಪಾಪ ಅವನಿಗೆ ನೋವು ಆಗ್ತಾಯಿತ್ತು, ಆದರೂ 1 2 3 ಹೇಳು ಅಂತ ಹೇಳಿ 1 2 3 ಹೇಳಿಸ್ತಾ ಇದ್ದಾರೆ. ಸೊ ಅದಕ್ಕೆ 1 2 3 ಹೇಳ್ಕೊಂಡು ಸುಮ್ಮನೆ ಕೂತಿದ್ದಾನೆ. ಇದೊಂದು ಅಭ್ಯಾಸ ನನಗಿದೆ. ಎಲ್ಲೇ ಹೋದರೂ ವೇಯಿಂಗ್ ಮಿಷಿನ್ ಇದ್ದರೆ ಫಸ್ಟ್ ವೆಯ್ಟ್ ಚೆಕ್ ಮಾಡ್ತೀನಿ. ವೆಯ್ಟ್ ಲಾಸ್ ಮಾಡೋದಂತೂ ಜನ್ಮದಲ್ಲೇ ಬರ್ದಿಲ್ಲ ಅನಿಸುತ್ತೆ. ನೋಡೋಣ ಮುಂದೆ ಅದನ್ನು ಚಾಲೆಂಜಾಗಿ ತಗೊಳ್ತೀನಿ. ಹಾಗೆ ಡಾಕ್ಟ್ರ್ ಹತ್ರ ಮಾತನಾಡಿಕೊಂಡು ಡಾಕ್ಟ್ರಿಗೆ ಯಾಕೆ ಏನಾಗಿದೆ ಅಂತೆಲ್ಲ ತಿಳ್ಕೊಂಡು ಹಾಗೆ ಬರ್ತಾ ರಾಧಾ ಮೆಸ್ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ. ಇವ್ರು ಯಾರಂದರೆ ನಮ್ಮ ಅಪ್ಪಟ ಅಭಿಮಾನಿ. ನಿಜವಾಗ್ಲೂ ಇವರು ಪ್ರೀತಿಯಿಂದ ಮಾತನಾಡಿಸುವಾಗ ನಮ್ಗೆ ತುಂಬ ಖುಷಿಯಾಗುತ್ತೆ. ಅದಾದಮೇಲೆ ಮನೆಗೆ ಬಂದು ಗ್ರೇವಿ ಮಾಡಿ ಹಾಗೆ ಮಶ್ರೂಮ್ ಕಬಾಬ್ ಬೇಕು ಅಂತ ಹೇಳಿದ್ರು. ಸೊ ಮಶ್ರೂಮ್ ಕಬಾಬ್ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಈಗಾಗಲೇ ತುಂಬ ಸಮಯ ಆಗಿದ್ದರಿಂದ ಭರತ್ ಮಲ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನಾನು ನೀನು ಜೋಡಿ ಬದುಕು ಹಾಲು ಜೇನು